ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಲಬುರಗಿ ಪೊಲೀಸರ ಬಣ್ಣವನ್ನ ಬಯಲು ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಮೊಬೈಲ್ CDR ಅನ್ನ ಮಾರಾಟ ಮಾಡಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್. ಕಲಬುರಗಿಯಲ್ಲಿ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್, ಪೊಲೀಸರ ಈ ಒಂದು ಅಕ್ರಮ, ಅದರಲ್ಲೂ ಕೂಡ ಕಳ್ಳಾಟ ಬಯಲಾಗಿದೆ. ಈ ಬಾರಿ ಮೊಬೈಲ್ CDR ಅನ್ನ ಪೊಲೀಸರು ಸೇಲ್ ಮಾಡಿದ್ದಾರೆ, ಮಾರಾಟ ಮಾಡಿದ್ದಾರೆ. ಮಹಿಳಾ ಕಾನ್ಸ್ಟೇಬಲ್ ಮೊಬೈಲ್ ಕಾಲ್ CDR ಅನ್ನ ಮಾರಾಟ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಪೊಲೀಸ್ ಆಯುಕ್ತಾಲಯದ ವ್ಯಾಪ್ತಿಯಲ್ಲಿ CDR ಅನ್ನ ಸೇಲ್ ಮಾಡಿದ್ದಾರೆ. CDR ಲೀಕ್ನಿಂದ ಮಹಿಳಾ ಕಾನ್ಸ್ಟೇಬಲ್ ಜೀವನವೇ ಹಾಳು. ಮಹಿಳಾ ಸಿಬ್ಬಂದಿಯ ಲವ್ ಮಾಡ್ತಿದ್ದ ಕಳ್ಳನಿಗೆ CDR ಅನ್ನ ಮಾರಾಟ ಮಾಡಿದ್ದಾನೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಕಳ್ಳ ಮಹೇಶ್ನಿಂದ ಮಾರಾಟ ಮಾಡಿರೋದು. ಕಲಬುರಗಿ ನಗರ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಸಿಬ್ಬಂದಿ ದೂರನ್ನು ಕೊಟ್ಟಿದ್ದಾರೆ. ನೋಡಿ, ಕಲಬುರಗಿಯಲ್ಲಿ ಆಗಿರುವಂಥ ಘಟನೆ ಇದು. ಕಲಬುರಗಿಯಲ್ಲಿ ಪೊಲೀಸರ ಕಳ್ಳಾಟ ಮತ್ತೊಮ್ಮೆ ಸಾಬೀತಾಗಿದೆ. ಈ ಬಾರಿ ಮೊಬೈಲ್ CDR ಅನ್ನ ಪೊಲೀಸರು ಸೇಲ್ ಮಾಡಿದ್ದಾರೆ. ಮಹಿಳಾ ಕಾನ್ಸ್ಟೇಬಲ್ ಮೊಬೈಲ್ ಕಾಲ್ ಅನ್ನ CDR ಏನಿದೆಯಲ್ಲ ಅದನ್ನ ಮಾರಾಟ ಮಾಡಿರೋದು. ಪೊಲೀಸ್ ಆಯುಕ್ತಾಲಯದ ವ್ಯಾಪ್ತಿಯಲ್ಲಿ CDR ಕಳ್ಳನಿಗೆ CDR ಅನ್ನ ಮಾರಾಟ ಮಾಡಿರೋದು. ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕಳ್ಳ ಮಹೇಶ್ನಿಂದ ಮಾರಾಟ ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕಲಬುರಗಿ ನಗರ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಸಿಬ್ಬಂದಿ ದೂರು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹೀಗೆಲ್ಲ ಮಾಡಿದ್ದಾರೆ ಅನ್ನೋದು, CDR ಅನ್ನ ಮಾರಾಟ ಮಾಡಿ ಯಾವುದೋ ವ್ಯಕ್ತಿಗೆ ಮಾರಾಟ ಮಾಡಿರೋದು ಅನ್ನೋದು ಇಲ್ಲಿ ಕಾನ್ಸ್ಟೇಬಲ್ ಮಹಿಳಾ ಸಿಬ್ಬಂದಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೊಟ್ಟಿದ್ದಾರೆ. ಕಳ್ಳಾಟ, ಪೊಲೀಸರ ಕಳ್ಳಾಟ ಇದು. ಮಹಿಳಾ ಕಾನ್ಸ್ಟೇಬಲ್ ಮೊಬೈಲ್ ಕಾಲ್ನ CDR ಅನ್ನ ಮಾರಾಟ ಮಾಡಿರೋದು. ಸದ್ಯಕ್ಕೆ ಇದೀಗ ದೊಡ್ಡ ಮಟ್ಟದಲ್ಲಿ ಕಲಬುರಗಿ ಪೊಲೀಸರ ಇದೊಂದು ವಿಚಾರ ಇದೆಯಲ್ಲ, ದೊಡ್ಡ ಚರ್ಚೆ ಆಗ್ತಾ ಇದೆ. ಪೊಲೀಸರ ಕಳ್ಳಾಟ ಕೂಡ ಬಯಲಾಗಿರೋದು. ಆ ಮೂಲಕ ಒಂದಂತೂ ಕ್ಲಿಯರ್ ಆಗಿದೆ, ಇದೆಲ್ಲ ಭಾಳ ಕಾನ್ಫಿಡೆನ್ಷಿಯಲ್ ವಿಷಯ ಮತ್ತು ತುಂಬ ಸಸ್ಪೆನ್ಸ್ ಆಗಿ ಇದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಮತ್ತು ಭಾಳ ಸೂಕ್ಷ್ಮವಾದಂಥ ವಿಚಾರ. ಪೊಲೀಸರ ಒಂದೊಂದು ನಡೆ ಕೂಡ ಮೊಬೈಲ್ CDR ಅವರಿಗೆ ಒಂದಿಷ್ಟು ಪಾಸಿಬಿಲಿಟಿ ಇರುತ್ತೆ. ಆ ಪಾಸಿಬಿಲಿಟಿಗಳನ್ನು ಇವರು ದುರುಪಯೋಗ ಮಾಡಿಕೊಂಡು ಮಾರಾಟ ಮಾಡೋದು ಅಂತ ಹೇಳಿದರೆ ಇದು ಅವರ ಹೊಣೆಗೇಡಿತನ ಆಗುತ್ತೆ. ಈ ಸಂಬಂಧವಾಗಿ ಈಗ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಸಿಬ್ಬಂದಿ ದೂರು ಕೂಡ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲಬುರಗಿ ರಿಪೋರ್ಟರ್ ಓಂ ಪ್ರಕಾಶ್ ಮುನ್ನೂರು ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, CDR ಅನ್ನ ಮಾರಾಟ ಮಾಡಿರೋರು ಯಾರು, ಯಾರ ಕಾಲ್ ಡೀಟೇಲ್ಸ್ ಅನ್ನ ಇಲ್ಲಿ ಮಾರಾಟ ಮಾಡಿರೋದು CDR ಅನ್ನ? ಸದ್ಯಕ್ಕೆ ಈಗ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಓಂ ಪ್ರಕಾಶ್? ರಂಜಿತ್, ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕಳ್ಳರು ಕೊಲೆಗಡಕರನ್ನ ಪತ್ತೆ ಮಾಡೋದಕ್ಕೆ ಏನು ಪೊಲೀಸರು ಅವರ ಲೊಕೇಶನ್ ಅನ್ನ ಪತ್ತೆ ಮಾಡೋದಕ್ಕೆ, ಅವರ ಕಾಲ್ ಡೀಟೇಲ್ಸ್ ಅನ್ನ ಪತ್ತೆ ಮಾಡೋದಕ್ಕೆ ಈ CDR ಅನ್ನ ಬಳಸೋದಕ್ಕೆ ಮುಂದಾಗ್ತಾರೆ. ಆ ಒಂದು ಅಧಿಕಾರ ಪೊಲೀಸರಿಗೆ ಮಾತ್ರ ಇರುವಂತದ್ದು. ಆದ್ರೆ ಕಲಬುರಗಿಯಲ್ಲಿ ಖುದ್ದು ಒಬ್ಬ ಮಹಿಳಾ ಪೊಲೀಸ್ ಪೇದೆಯ CDR ಅನ್ನ ತೆಗೆದು ಕಳ್ಳನಿಗೆ ಮಾರಾಟ ಮಾಡಿರುವಂತ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು. ಕಲಬುರಗಿಯ ಏನು ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ನ CDR ಅನ್ನ ಮಹಿಳಾ ಪೊಲೀಸ್ ಠಾಣೆಯ ಓರ್ವ PSI ಮತ್ತು ಇಬ್ರು ಕಾನ್ಸ್ಟೇಬಲ್ ಸೇರ್ಕೊಂಡು ಬೇರೆ ಕ್ರೈಮ್ ನಂಬರ್, ಅಂದ್ರೆ ಯಾವ ಕ್ರೈಮ್ ನಂಬರ್ಗೆ ಸಂಬಂಧಪಟ್ಟಂತೆ, ಯಾವ ಕೇಸ್ಗೆ ಸಂಬಂಧಪಟ್ಟಂತೆ CDR ಬೇಕಾಗಿದೆ ಅನ್ನುವಂಥದ್ದನ್ನ ಸಂಬಂಧಪಟ್ಟಂತ ಏನು ಅಧಿಕಾರಿಗಳಿಗೆ ಕೊಡಬೇಕಾಗುತ್ತೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಕ್ರೈಮ್ ನಂಬರ್ 47ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣಕ್ಕೂ ಈ ಮಹಿಳೆಗೂ, ಆ ಮಹಿಳಾ ಕಾನ್ಸ್ಟೇಬಲ್ಗೂ ಸಂಬಂಧವೇ ಇರೋದಿಲ್ಲ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CDR ಅನ್ನ ಪಡೆದುಕೊಳ್ತಾರೆ ಈ ಮಹಿಳಾ ಕಾನ್ಸ್ಟೇಬಲ್ದು. ಮಹಿಳಾ ಕಾನ್ಸ್ಟೇಬಲ್ನ CDR ಪಡೆದುಕೊಂಡು ಅದನ್ನ ನೇರವಾಗಿ ಕಳ್ಳನೊಬ್ಬನಿಗೆ ಮಾರಾಟ ಮಾಡಿರುವಂತದ್ದು. ಮಹೇಶ್ ಅಂತ ಹೇಳಿ RG ನಗರ ಮತ್ತೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ MOB ಆಗಿರುವಂತ ಮಹೇಶನಿಗೆ ಆ ಒಂದು CDR ಅನ್ನ ಮಾರಾಟ ಮಾಡ್ತಾ ಇರ್ತಾರೆ. ಈ ಮಹೇಶ್ ಒನ್ ಸೈಡೆಡ್ ಲವ್ ಅನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ಆ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಒನ್ ಸೈಡೆಡ್ ಲವ್ ಮಾಡ್ತಾ ಇರ್ತಾನೆ. ಆದ್ರೆ ಆ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಅದಕ್ಕೆ ಒಪ್ಪಿರೋದಿಲ್ಲ. ಸೊ ಹಾಗಾಗಿ ಅವರ ಮನೆಯವರು ಮತ್ತೆ ಅವರು ಬೇರೆಯವರ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡಿರ್ತಾರೆ. ಯಾವಾಗ ಮಹಿಳಾ ಕಾನ್ಸ್ಟೇಬಲ್ ನ ಎಂಗೇಜ್ಮೆಂಟ್ ಆಗಿರುವಂತ ವಿಚಾರ ಗೊತ್ತಾಗುತ್ತೋ, ಈತ ಕಳ್ಳ ಏನಿದ್ದಾನೆ ಆ CDR ಅನ್ನ ತೆಗೆದುಕೊಂಡು ಅವರ ಜೊತೆ ಕಾಲ್ ಡೀಟೇಲ್ಸ್, ಅಂದ್ರೆ ಕಾಲ್ ಮಾಡಿ ಮಾತಾಡಿರುವಂತ ವಿಚಾರಗಳು, ಬೇರೆ ಬೇರೆ ಔಟ್ ಗೋಯಿಂಗ್ ಇನ್ಕಮಿಂಗ್ ಕಾಲ್ಗಳು ಎಲ್ಲವೂ ಕೂಡ ಆ ಒಂದು CDR ಅನ್ನ ಆ ಮಹಿಳಾ ಕಾನ್ಸ್ಟೇಬಲ್ ಎಂಗೇಜ್ಮೆಂಟ್ ಮಾಡ್ಕೊಂಡಂತ ಯುವಕನಿಗೆ ಫಾರ್ವರ್ಡ್ ಮಾಡ್ತಾರೆ. ಆ ಯುವಕ ಅದನ್ನ ನೋಡಿ ಅನುಮಾನ ಪಟ್ಟು ಇದೀಗ ಮಹಿಳಾ ಕಾನ್ಸ್ಟೇಬಲ್ ಜೊತೆಗಿರುವಂತ ಎಂಗೇಜ್ಮೆಂಟ್ ಅನ್ನ ರದ್ದು ಮಾಡ್ಕೊಂಡಿರ್ತಾರೆ. ಅದಾದ ಬಳಿಕ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಂತ ಮಹಿಳಾ